ಆಚರಣೆಯನ್ನು ಮಾಡುವುದು ಪ್ರತೀತಿ. ಇದು 1986ರಲ್ಲಿ ಕೆ ಶ್ರೀಧರ್ ಆಚಾರ್ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಅವರು ಈ ಒಂದು ಪ್ರತಿದಿನ ಹುಟ್ಟುಹಾಕಿದರು. ಉಪಕಾರ ಸ್ಮರಣೆ ಈ ನೆಲದ ಒಂದು ಸುಸಂಸ್ಕೃತಿ ಸಂಪ್ರದಾಯ. ನಮಗೆ ಉಪಕಾರ ಮಾಡಿದವರನ್ನ ಸ್ತುತಿ ಸ್ತೋತ್ರಗೊಳಿಸಿ ಸ್ಮರಣಿಸುವುದು ಈ ನೆಲದ ಈ ಮಣ್ಣಿನ ಗುಣ. ನಮಗೆ ಏನು ಉಪಕಾರ ಆಯಿತು ಅಂತ ಕೇಳುವಾಗ ಈ ದೇಶಕ್ಕೆ ದುಡಿದಂಥ ಮಹನೀಯರು ತುಂಬ ಜನ ಇದ್ದಾರೆ. ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಈ ದೇಶಕ್ಕಾಗಿ ದುಡಿದವರು, ತ್ಯಾಗ ಮಾಡಿದವರು, ಈ ದೇಶದ ಉನ್ನತಿಯನ್ನು ಬಯಸಿದವರು, ಅದಕ್ಕಾಗಿ ಬಲಿಯಾದವರು. ಹಾಗೇನೆ ಹೊರಗಡೆಯಿಂದ ಕೂಡ ಬಂದಂಥವರು ಈ ದೇಶಕ್ಕೋಸ್ಕರವಾಗಿ ಈ ಮಣ್ಣಿನ ಋಣ ತೀರಿಸೋದ್ರ ಸಲುವಾಗಿ ಹೆಣಗಾಡಿದವರು. ಅದರಲ್ಲಿ ಮುಖ್ಯವಾಗಿ ನಮ್ಮ ಕ್ರೈಸ್ತ ಮಿಷನರಿಗಳನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಎಷ್ಟು ಉಲ್ಲಾಸದ ವಿಚಾರ ಅಂತಂದರೆ, ಎಷ್ಟು ಸಂತೋಷಭರಿತವಾದ ವಿಚಾರ ಅಂತಂದರೆ, ಭಾಳ ಪರ್ಟಿಕ್ಯುಲರ್ಲಿ ನಾವು ಮಂಗಳೂರಿನಲ್ಲಿ ಅನ್ನ ಗಾಳಿ ನೀರು, ಮಂಗಳೂರಿನಲ್ಲಿ ಅನ್ನ ಗಾಳಿ ನೀರು ಸೇರಿಸ್ತಾ ಇರೋ ನಾವು ಎಲ್ಲರೂ ಈ ಉದ್ಯೋಗಿಗಳಾಗಿರ್ತಕ್ಕಂಥವ್ರು, ವಿದ್ಯಾಭ್ಯಾಸ ಮಾಡ್ತಕ್ಕಂಥವರು ಭಾಳ ಹೆಮ್ಮೆ ಪಡುವ ಒಂದು ವಿಚಾರ ಅಂತಂದರೆ, ಕನ್ನಡ ಸಂವಹನ ಪತ್ರಿಕೋದ್ಯಮ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಆದರೆ ಮೊದಲ ಬಾರಿಗೆ ಪತ್ರಿಕೆ ಅನ್ನೋದನ್ನು ಪ್ರಾರಂಭ ಮಾಡಿದ್ದು ಈ ಮಂಗಳೂರು ನೆಲದಲ್ಲಿ, ಕನ್ನಡ ಭಾಷೆಯಲ್ಲಿ. ಅದರ ಹೆಸರು ಮಂಗಳೂರ ಸಮಾಚಾರ. ನೋಡಬೇಕು, ಇಟ್ಸ್ ಅವೈಲಬಲ್ ಆನ್ ದ ವೆಬ್ಸೈಟ್. ಮಂಗಳೂರ ಅಂದರೆ ಮಂಗಳೂರಿನ ನ್ಯೂಸ್ ಆಫ್ ಮಂಗಳೂರು ಅಂತ, ಮಂಗಳೂರ ಸಮಾಚಾರ ಮಾಡಿದವರು ಬಾಸಲ್ ಮಿಷನ್. ನಮಗೆಲ್ಲ ಗೊತ್ತಿರಬೇಕು, ಬಾಸಲ್ ಮಿಷನ್ನ ಪರಿಚಯ ಮಾಡೋ ಅಗತ್ಯ ಇಲ್ಲ ನಮಗೆ ಅಂತ ಕಾಣುತ್ತೆ. ಅವಾಗೆಲ್ಲ ಮಂಗಳೂರು ಬಂದವರಿಗೆಲ್ಲರಿಗೂ ಬಾಸಲ್ ಮಿಷನ್ನವರ ಪರಿಚಯ ಇದೆ. ಬಟ್ ಇತ್ತೀಚೆಗೆ ಆ ಒಂದು ಅವರ ಮಹತ್ವ, ಅವರ ಕೊಡುಗೆಯನ್ನು ನಮ್ಮ ಇಂದಿನ ಪೀಳಿಗೆ ಮರಿತಾ ಇರ್ತಕ್ಕಂಥ ಒಂದು ಸಂದರ್ಭ ಇದೆ. ರೆವರೆಂಡ್ ಹೆರ್ಮನ್ ಮೊಯಿನ್ಲಿಂಕ್ ಅಂತ, ಅವರು ಭಾಳ ಸಣ್ಣ ವಯಸ್ಸಲ್ಲಿರ್ಬೇಕಾದಂತೆ ಮಾಡಿದಂಥ ಒಂದು ಚಿತ್ರ, ಫೋಟೋಗ್ರಾಫರ್. ಪಾಪ ಅವರು ಇಲ್ಲಿ ಕನ್ನಡದಲ್ಲಿ ಪತ್ರಿಕೆಯನ್ನು ಮಾಡಿದರು. ಕಲ್ಲಚ್ಚದಲ್ಲಿ ಕೈ ಬರಹ ಮಾಡಿ 4 ಪುಟಗಳ ಕನ್ನಡ ಪತ್ರಿಕೆಯನ್ನು ಮೊದಲಿಗೆ 1843ರಲ್ಲಿ 1843 ಜುಲೈ 1 ಈ ದಿನ, ಇವತ್ತಿಗೆ ಸುಮಾರು 182-83 ವರ್ಷಗಳಾಗ್ತದೆ. ಹಲವು ವರ್ಷಗಳ ಹಿಂದೆ 175ನೇ ಮಹೋತ್ಸವವನ್ನು ಕೂಡ ಮಾಡಿದ್ರು. ವಿವೇಕ್ ರೈ ನಮ್ಮ ವಿದ್ವಾಂಸರು ಮತ್ತು ಈ ನಾಡಿನ ಸಾಕ್ಷೀಭೂತರಾಗಿರ್ತಕ್ಕಂಥ, ಆತ್ಮಸಾಕ್ಷಿಯಾಗಿರ್ತಕ್ಕಂಥ ದೊಡ್ಡ ವಿದ್ವಾಂಸರು ಅವರು. ಹಾಗೆ AB ನಾವಡ ಅವರು ಪ್ರೊಫೆಸರ್ ಹಂಪಿಲಿದ್ದವರು, ಸಾಕಷ್ಟು ಈ ಮಿಷನರಿ ಕೊಡುಗೆಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹಾಗೆ ಶ್ರೀನಿವಾಸ್ ಮಾವನೂರವರು ಇಲ್ಲಿ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಅಧ್ಯಕ್ಷರಾಗಿದ್ದರು. ಅವರು ಏನಪ್ಪ ಅಂತಂದರೆ, ಅಲ್ಲಿಂದ ಬಂದ, ಹೊರದೇಶದಿಂದ ಬಂದ ಕ್ರೈಸ್ತ ಮಿಷನರಿಗಳು ಬರೀ ಮತಾಂತರವನ್ನಷ್ಟೇ ಮಾಡಿಕೊಂಡು ಕೂತ್ಕೊಳ್ಳಿಲ್ಲ, ಈ ನಾಡಿನ ಏಳಿಗೆಗೋಸ್ಕರ ಕೂಡ ಪ್ರಾಮಾಣಿಕವಾಗಿ ಚಿಂತಿಸಿ ಕೆಲಸ ಮಾಡಿದ್ರು, ಬಹಳ ಶ್ರಮಪಟ್ಟರು ಅಂತ. ಪತ್ರಿಕಾ ದಿನಾಚರಣೆ ಬಗ್ಗೆ, ಅರ್ನಬ್ ಮೌಖಿಕರ ಬಗ್ಗೆ ಅನೇಕ ಟಿಪ್ಪಣಿಗಳನ್ನು ನಾನು ಹಾಕೊಂಡು ಬಂದಿದ್ದೆ. ಯಾವ ಟಿಪ್ಪಣಿ, ಆ ಎಲ್ಲ ಟಿಪ್ಪಣಿಗಳನ್ನ ನನ್ನ ಹಿರಿಯ ಸನ್ನಿಹಿತರಾದಂತಹ ಪ್ರೊಫೆಸರ್ ಉಮೇಶ್ ಚಂದ್ರ ಅವರು ಮಾತನಾಡಿದ್ದಾರೆ. ಅಷ್ಟೋ ಇಷ್ಟೋ ಉಳಿದಿದ್ದಷ್ಟನ್ನ ಇನ್ನೊಬ್ಬ ಸನ್ನಿಹಿತರಾದಂಥ ಉಪನ್ಯಾಸಕರು ಅವರು ಸಹ ಮಾತನಾಡಿದ್ದಾರೆ. ಬಹಳ ವಿಶದವಾಗಿ, ಬಹಳ ವಿಸ್ತಾರವಾಗಿ ಅವರು ಪರಿಚಯ ಮಾಡಿದ್ದಾರೆ. ಈಗ ನನ್ನ ಮುಂದೆ ಇರುವಂತಹ ಸವಾಲು ಏನಂದ್ರೆ, ಅವರು ಬಿಟ್ಟಿರುವಂತ ವಿಷಯಗಳನ್ನ ಎತ್ಕೊಂಡು ನಮ್ಮ ಅದು ಈ ಮಧ್ಯಾಹ್ನದ ಕ್ರಿಶ್ಚಿಯನ್ ಮಿಷನರಿಯಾಗಿ ಇಲ್ಲಿಗೆ ಬಂದು ಕ್ರಿಶ್ಚಿಯನ್ ಮಿಷನರಿಯ ಕಾರ್ಯಚಟುವಟಿಕೆಗಳನ್ನ ಮರೆತು ಕನ್ನಡದ ಉದ್ಧಾರವನ್ನ ಮಾಡ್ತಾ ಬಂದರು ಅನ್ನೋದಕ್ಕೆ ನಾನು ಸಹಮತ ಇದ್ದೀನಿ. ಅದಕ್ಕೆ ಡಾಕ್ಟರ್ ಆವನೂರು ಅವರ
ಉಲ್ಲೇಖವನ್ನು ಸಹ ನೀಡಿದರು. ಹಾವನೂರರ ಒಂದು ಮಾತನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾವನೂರರವರು ಹರ್ಮನ್ ಮೊಗಲಿಂಗರ ಪತ್ರಿಕೋದ್ಯಮದ ಕೊಡುಗೆಯನ್ನ ಮೆಚ್ಚಿ ಒಂದು ಮಾತು ಹೇಳ್ತಾರೆ. ಬಹಳ ಮುಖ್ಯವಾದಂತ ಮಾತಿದೆ. ಪ್ರಪ್ರಥಮ ಬಾರಿಗೆ ನಾನು ಕಂಡಂತಹ ಅದ್ಭುತ ಜಾತ್ಯತೀತ ಪತ್ರಕರ್ತ ಯಾರಾದ್ರೂ ಇದ್ರೆ ಅವರೇ ಹರ್ಮನ್ ಮೊಗಲಿಂಗರ ಮಾತು. ಅಂದ್ರೆ ಜಾತ್ಯತೀತೆಯ ಪರಿಕಲ್ಪನೆ ಆ ಕಾಲದಲ್ಲಿಯೇ ಹರ್ಮನ್ ಮೊಗಲಿಂಗರಿಗೆ ಇತ್ತಿರಬಹುದಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಆ ಕಾಲಘಟ್ಟದ ಪ್ರಸಂಗಗಳನ್ನ ನಾವು ಇಟ್ಕೊಂಡು ವಿಮರ್ಶೆ ಮಾಡ್ತಾ ಹೋದ್ರೆ, ನೋಡ್ತಾ ಹೋದ್ರೆ ಆಚರಣೆಯನ್ನು ಮಾಡುವುದು ಪ್ರತೀತಿ. ಇದು 1986ರಲ್ಲಿ ಕೆ ಶ್ರೀಧರ್ ಆಚಾರ್ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಅವರು ಈ ಒಂದು ಪ್ರತಿದಿನ ಉಂಟಾಗ್ತದೆ. ಉಪಕಾರ ಸ್ಮರಣೆ ಈ ನೆಲದ ಒಂದು ಸುಸಂಸ್ಕೃತಿ ಸಂಪ್ರದಾಯ. ನಮಗೆ ಉಪಕಾರ ಮಾಡಿದವರನ್ನ ಸ್ತುತಿ ಸ್ತೋತ್ರಗೊಳಿಸಿ ಸ್ಮರಣಿಸುವುದು ಈ ನೆಲದ ಈ ಮಣ್ಣಿನ ಗುಣ. ನಮಗೆ ಏನು ಉಪಕಾರ ಆಯಿತು ಅಂತ ಕೇಳುವಾಗ ಈ ದೇಶಕ್ಕೆ ದುಡಿದಂಥ ಮಹನೀಯರು ತುಂಬ ಜನ ಇದ್ದಾರೆ. ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಈ ದೇಶಕ್ಕಾಗಿ ದುಡಿದವರು, ತ್ಯಾಗ ಮಾಡಿದವರು, ಈ ದೇಶದ ಉನ್ನತಿಯನ್ನು ಬಯಸಿದವರು, ಅದಕ್ಕಾಗಿ ಬಲಿಯಾದವರು. ಹಾಗೇನೆ ಹೊರಗಡೆಯಿಂದ ಕೂಡ ಬಂದಂಥವರು ಈ ದೇಶಕ್ಕೋಸ್ಕರವಾಗಿ ಈ ಮಣ್ಣಿನ ಋಣ ತೀರಿಸಲಿಕ್ಕೆ ಸಲುವಾಗಿ ಹೆಣಗಾಡಿದವರು. ಅದರಲ್ಲಿ ಮುಖ್ಯವಾಗಿ ನಮ್ಮ ಕ್ರೈಸ್ತ ಮಿಷನರಿಗಳನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಎಷ್ಟು ಉಲ್ಲಾಸದ ವಿಚಾರ ಅಂತಂದರೆ, ಎಷ್ಟು ಸಂತೋಷಭರಿತವಾದ ವಿಚಾರ ಅಂತಂದರೆ, ಭಾಳ ಪರ್ಟಿಕ್ಯುಲರ್ಲಿ ನಾವು ಮಂಗಳೂರಿನಲ್ಲಿ ಅನ್ನ ಗಾಳಿ ನೀರು, ಮಂಗಳೂರಿನಲ್ಲಿ ಅನ್ನ ಗಾಳಿ ನೀರು ಸೇವಿಸ್ತಾ ಇರೋ ನಾವು ಎಲ್ಲರೂ ಈ ಉದ್ಯೋಗಿಗಳಾಗಿರ್ತಕ್ಕಂಥವ್ರು, ವಿದ್ಯಾಭ್ಯಾಸ ಮಾಡ್ತಕ್ಕಂಥವರು ಭಾಳ ಹೆಮ್ಮೆ ಪಡುವ ಒಂದು ವಿಚಾರ ಅಂತಂದರೆ, ಕನ್ನಡ ಸಂವಹನ ಪತ್ರಿಕೋದ್ಯಮ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಆದರೆ ಮೊದಲ ಬಾರಿಗೆ ಪತ್ರಿಕೆ ಅನ್ನೋದನ್ನು ಪ್ರಾರಂಭ ಮಾಡಿದ್ದು ಈ ಮಂಗಳೂರು ನೆಲದಲ್ಲಿ, ಕನ್ನಡ ಭಾಷೆಯಲ್ಲಿ. ಅದರ ಹೆಸರು ಮಂಗಳೂರ ಸಮಾಚಾರ. ನೋಡಬೇಕು, ಇಟ್ಸ್ ಅವೈಲಬಲ್ ಆನ್ ದ ವೆಬ್ಸೈಟ್. ಮಂಗಳೂರ ಅಂದರೆ ಮಂಗಳೂರಿನ ನ್ಯೂಸ್ ಆಫ್ ಮಂಗಳೂರು ಅಂತ, ಮಂಗಳೂರ ಸಮಾಚಾರ ಮಾಡಿದವರು ಬಾಸಲ್ ಮಿಷನ್. ನಮಗೆಲ್ಲ ಗೊತ್ತಿರಬೇಕು, ಬಾಸಲ್ ಮಿಷನ್ನ ಪರಿಚಯ ಮಾಡೋ ಅಗತ್ಯ ಇಲ್ಲ ನಮಗೆ ಅಂತ ಕಾಣುತ್ತೆ. ಅವಾಗೆಲ್ಲ ಮಂಗಳೂರು ಬಂದವರಿಗೆಲ್ಲರಿಗೂ ಬಾಸಲ್ ಮಿಷನ್ನವರ ಪರಿಚಯ ಇದೆ. ಬಟ್ ಇತ್ತೀಚೆಗೆ ಆ ಒಂದು ಅವರ ಮಹತ್ವ, ಅವರ ಕೊಡುಗೆಯನ್ನು ನಮ್ಮ ಇಂದಿನ ಪೀಳಿಗೆ ಮರಿತಾ ಇರ್ತಕ್ಕಂಥ ಒಂದು ಸಂದರ್ಭ ಇದೆ. ರೆವರೆಂಡ್ ಹರ್ಮನ್ ಮೊಗಲಿಂಗ್ ಅಂತ, ಅವರು ಭಾಳ ಸಣ್ಣ ವಯಸ್ಸಿನಿರ್ಬೇಕಾದಂಥ ಮಾಡಿದಂಥ ಒಂದು ಚಿತ್ರ, ಅದು ಫೋಟೋಗ್ರಾಫರ್. ಪಾಪ ಅವರು ಇಲ್ಲಿ ಕನ್ನಡದಲ್ಲಿ ಪತ್ರಿಕೆಯನ್ನು ಮಾಡಿದರು. ಕಲ್ಲಚ್ಚದಲ್ಲಿ ಕೈ ಬರಹ ಮಾಡಿ 4 ಪುಟಗಳ ಕನ್ನಡ ಪತ್ರಿಕೆಯನ್ನು ಮೊದಲಿಗೆ 1843ರಲ್ಲಿ 1843 ಜುಲೈ 1 ಈ ದಿನ, ಇವತ್ತಿಗೆ ಸುಮಾರು 182-83 ವರ್ಷಗಳಾಗ್ತದೆ. ಹಲವು ವರ್ಷಗಳ ಹಿಂದೆ 175ನೇ ಮಹೋತ್ಸವವನ್ನು ಕೂಡ ಮಾಡಿದ್ರು. ವಿವೇಕ್ ರೈ ನಮ್ಮ ವಿದ್ವಾಂಸರು ಮತ್ತು ಈ ನಾಡಿನ ಸಾಕ್ಷೀಭೂತರಾಗಿರ್ತಕ್ಕಂಥ, ಆತ್ಮಸಾಕ್ಷಿಯಾಗಿರ್ತಕ್ಕಂಥ ದೊಡ್ಡ ವಿದ್ವಾಂಸರವರು. ಹಾಗೆ AB ನಾವಡ ಅವರು ಪ್ರೊಫೆಸರ್ ಹಂಪಿಲಿದ್ದವರು, ಸಾಕಷ್ಟು ಈ ಮಿಷನರಿ ಕೊಡುಗೆಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹಾಗೆ ಶ್ರೀನಿವಾಸ್ ಹಾವನೂರವರು ಇಲ್ಲಿ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಅಧ್ಯಕ್ಷರಾಗಿದ್ದರು. ಅವರು ಏನಪ್ಪ ಅಂತಂದರೆ, ಅಲ್ಲಿಂದ ಹೊರದೇಶದಿಂದ ಬಂದ ಕ್ರೈಸ್ತ ಮಿಷನರಿಗಳು ಬರೀ ಮತಾಂತರವನ್ನಷ್ಟೇ ಮಾಡಿಕೊಂಡು ಕೂತ್ಕೊಳ್ಳಿಲ್ಲ, ಈ ನಾಡಿನ ಏಳಿಗೆಗೋಸ್ಕರ ಕೂಡ ಪ್ರಾಮಾಣಿಕವಾಗಿ ಚಿಂತಿಸಿ ಕೆಲಸ ಮಾಡಿದ್ರು, ಬಹಳ ಶ್ರಮಪಟ್ಟರು ಅಂತ. ಪತ್ರಿಕಾ ದಿನಾಚರಣೆ ಬಗ್ಗೆ, ಹರ್ಮನ್ ಮೊಗಲಿಂಗರ ಬಗ್ಗೆ ಅನೇಕ ಟಿಪ್ಪಣಿಗಳನ್ನು ನಾನು ಹಾಕೊಂಡು ಬಂದಿದ್ದೆ.
ಯಾವ ಟಿಪ್ಪಣಿ, ಆ ಎಲ್ಲ ಟಿಪ್ಪಣಿಗಳನ್ನ ನನ್ನ ಹಿರಿಯ ಸನ್ನಿಹಿತರಾದಂತಹ ಪ್ರೊಫೆಸರ್ ಉಮೇಶ್ ಚಂದ್ರ ಅವರು ಮಾತನಾಡಿದ್ದಾರೆ. ಅಷ್ಟೋ ಇಷ್ಟೋ ಉಳಿದಿದ್ದಷ್ಟನ್ನ ಇನ್ನೊಬ್ಬ ಸನ್ನಿಹಿತರಾದಂತಹ ಉಪನ್ಯಾಸಕರು ಅವರು ಸಹ ಮಾತನಾಡಿದ್ದಾರೆ. ಬಹಳ ವಿಶದವಾಗಿ, ಬಹಳ ವಿಸ್ತಾರವಾಗಿ ಅವರು ಪರಿಚಯ ಮಾಡಿದ್ದಾರೆ. ಈಗ ನನ್ನ ಮುಂದೆ ಇರುವಂತಹ ಸವಾಲು ಏನಂದ್ರೆ, ಅವರು ಬಿಟ್ಟಿರುವಂತಹ ವಿಷಯಗಳನ್ನ ಎತ್ಕೊಂಡು ನಮ್ಮ ಅದು ಈ ಮಧ್ಯಾಹ್ನದ ಹೊತ್ತಿನ ಕ್ರಿಶ್ಚಿಯನ್ ಮಿಷನರಿಯಾಗಿ ಇಲ್ಲಿಗೆ ಬಂದು ಕ್ರಿಶ್ಚಿಯನ್ ಮಿಷನರಿಯ ಕಾರ್ಯಚಟುವಟಿಕೆಗಳನ್ನ ಮರೆತು ಕನ್ನಡದ ಉದ್ಧಾರವನ್ನ ಮಾಡ್ತಾ ಬಂದರು ಅನ್ನೋದಕ್ಕೆ ನಾನು ಸಹಮತ ಇದ್ದೀನಿ. ಅದಕ್ಕೆ ಡಾಕ್ಟರ್ ಹಾವನೂರು ಅವರ ಉಲ್ಲೇಖವನ್ನು ಸಹ ನೀಡಿದರು. ಹಾವನೂರರ ಒಂದು ಮಾತನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾವನೂರವರು ಹರ್ಮನ್ ಮೊಗಲಿಂಗರ ಪತ್ರಿಕೋದ್ಯಮದ ಕೊಡುಗೆಯನ್ನ ಮೆಚ್ಚಿ ಒಂದು ಮಾತು ಹೇಳ್ತಾರೆ. ಬಹಳ ಮುಖ್ಯವಾದಂತಹ ಮಾತಿದೆ. ಪ್ರಪ್ರಥಮ ಬಾರಿಗೆ ನಾನು ಕಂಡಂತಹ ಅದ್ಭುತ ಜಾತ್ಯತೀತ ಪತ್ರಕರ್ತ ಯಾರಾದ್ರೂ ಇದ್ರೆ ಅವರೇ ಹರ್ಮನ್ ಮೊಗಲಿಂಗರ ಮಾತು. ಅಂದ್ರೆ ಜಾತ್ಯತೀತೆಯ ಪರಿಕಲ್ಪನೆ ಆ ಕಾಲದಲ್ಲಿಯೇ ಹರ್ಮನ್ ಮೊಗಲಿಂಗರಿಗೆ ಇತ್ತಿರಬಹುದಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಆ ಕಾಲಘಟ್ಟದ ಪ್ರಸಂಗಗಳನ್ನ ನಾವು ಇಟ್ಕೊಂಡು ವಿಮರ್ಶೆ ಮಾಡ್ತಾ ಹೋದ್ರೆ, ನೋಡ್ತಾ ಹೋದ್ರೆ